2022ರ ಬಳಿಕ ಸಂಪೂರ್ಣ ಚಂದ್ರಗ್ರಹಣ ಇವತ್ತು ಸಂಭವಿಸಲಿದೆ. 2018ರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗ್ತಾ ಇರೋದು ಇದೇ ಮೊದಲು ಎನ್ನಲಾಗ್ತಾ ಇದೆ. ಇವತ್ತು ರಾತ್ರಿ 9:57ರಿಂದ ಆರಂಭವಾಗಿ ಮಧ್ಯರಾತ್ರಿ 1:26ರವರೆಗೆ ಗೋಚರಿಸಲಿದೆ. ಇವತ್ತು ವರ್ಷದ ಕೊನೆ ಚಂದ್ರಗ್ರಹಣ ಹಿನ್ನೆಲೆ ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂನಲ್ಲಿ ಗ್ರಹಣ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 9ರಿಂದ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಇದೆ. ಉಡುಪಿಯಲ್ಲಿ ಖಗೋಳಶಾಸ್ತ್ರಜ್ಞ ಡಾಕ್ಟರ್ ಎಪಿ ಭಟ್ ಮಾತನಾಡಿ, ಚಂದ್ರಗ್ರಹಣವನ್ನ ಕಣ್ತುಂಬಾ ನೋಡಿ ಎಂಜಾಯ್ ಮಾಡಬೇಕು. ಬರೀ ಕಣ್ಣಿನಲ್ಲಿ ನೋಡಿ ಖುಷಿ ಪಡಿ. ಗ್ರಹಣದಿಂದ ಯಾವುದೇ ಹಾನಿ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಖಂಡಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದಲ್ಲಿ ಬಹುತೇಕ ದೇಗುಲಗಳು ಕ್ಲೋಸ್ ಆಗಿರಲಿವೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇಗುಲ ಬೆಳಗ್ಗೆಯಿಂದಲೇ ಬಂದ್ ಆಗಲಿದೆ. ಬೆಳಗ್ಗೆ 11 ಗಂಟೆಗೆ ಶಿವನಿಗೆ ಅಭಿಷೇಕ ನೆರವೇರಿಸಿ ದೇಗುಲ ಬಂದ್ ಮಾಡಲಾಗುತ್ತೆ. ಇತ್ತ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲಿಕಾರ್ಜುನ ದೇಗುಲ ಇವತ್ತು ಸಂಜೆ 7 ಗಂಟೆಯಿಂದ ಕ್ಲೋಸ್ ಆಗಲಿದೆ. ದೇಗುಲಕ್ಕೆ ದರ್ಭಾ ಬಂಧನ ಮಾಡಿ ಬಂದ್ ಮಾಡಲಾಗಿದೆ. ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ದೇಗುಲ ತೆರೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಕೂಡ ಕ್ಲೋಸ್ ಆಗಲಿದೆ. ಸಂಜೆ 4:30ಕ್ಕೆ ಬಾಗಿಲು ಬಂದ್ ಆಗಲಿದ್ದು ಸೋಮವಾರ ಬೆಳಗ್ಗೆ 7 ಗಂಟೆಯ ನಂತರ ಭಕ್ತಾದಿಗಳಿಗೆ ಪ್ರವೇಶ ನೀಡಲಾಗ್ತಾ ಇದೆ. ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಗ್ರಹಣ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ಎಂದಿನಂತೆ ರಾತ್ರಿ 9 ಗಂಟೆಗೆ ದೇವಸ್ಥಾನ ಬಂದ್ ಆಗಲಿದ್ದು ಗ್ರಹಣದ ನಂತರ ಪೂಜೆ ಪುನಸ್ಕಾರ ನೆರವೇರಲಿದೆ. ಇನ್ನು ಚಂದ್ರಗ್ರಹಣ ಹಿನ್ನೆಲೆ ಉಡುಪಿಯ ಕೃಷ್ಣ ಮಠದಲ್ಲೂ ಹಲವು ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನದ ಅನ್ನಪ್ರಸಾದ ಬೆಳಗ್ಗೆ 10:30ರಿಂದ 12 ಗಂಟೆಯ ನಡುವೆ ವಿತರಣೆ ಮಾಡಲಾಗುತ್ತೆ. ಗ್ರಹಣ ಆರಂಭಕ್ಕೂ ಮೊದಲು ನೈರ್ಮಲ್ಯ ವಿಸರ್ಜನಾ ಪೂಜೆ ನಡೆಯಲಿದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ. ಎಂದಿನಂತೆ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ತೆರೆದಿರುವ ದೇಗುಲ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಗ್ರಹಣದ ವೇಳೆ ಮಾತ್ರ ಯಾವುದೇ ಪೂಜೆ ಪುನಸ್ಕಾರ ನಡೆಯಲ್ಲ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಬುರುಡೆ ತೆಗೆದಿದ್ದ ಬಂಗ್ಲಾಗುಡ್ಡಕ್ಕೆ ವಿಠಲ್ ಗೌಡನನ್ನ ಎಸ್ಐಟಿ ಕರ್ಕೊಂಡು ಹೋಗಿ ತನಿಖೆಯನ್ನ ನಡೆಸಿದೆ. ಬಂಗ್ಲಾಗುಡ್ಡ ಕಾಡಿನಲ್ಲಿ ಬುರುಡೆ ತೆಗೆದಿದ್ದು ಚಿನ್ನಯ್ಯನೇ, ಆದರೆ ಚಿನ್ನಯ್ಯನ ಜೊತೆಗಿದ್ದು ಸೌಜನ್ಯ ಮಾವ ವಿಠಲಗೌಡ ಅಂತ ಗೊತ್ತಾಗಿದೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಮಾವ ವಿಠಲಗೌಡನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಆಪ್ತ ಸಂಬಂಧಿಕರೋರ್ವ ಸೇರಿ ಮತ್ತಷ್ಟು ಜನರ ಹೆಸರನ್ನ ವಿಠಲಗೌಡ ಹೇಳಿದ್ದಾರೆ. ವಿಠಲ್ಗೌಡ ಪಾತ್ರ ಕಂಡುಬಂದಲ್ಲಿ ಬಂಧನ ಮಾಡುವ ಸಾಧ್ಯತೆ ಇದೆ.